ನೂತನ ಸರ್ಕಾರ ರಚನೆಯ ಸಮಯದಲ್ಲಿ ದಾವಣಗೆರೆ ಆಡಿಯೋ ಬಾಂಬ್ ಹೊರಬಂದಿದ್ಯಾಕೆ? ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕೇಳಿ ಬರ್ತಾ ಇರುವ ಪಕ್ಷ ವಿರೋಧಿ ಆರೋಪದ ಹಿಂದಿನ ಸತ್ಯಾಸತ್ಯತೆ ಏನು? ಕರ್ನಾಟಕದ ಪ್ರಭಾವಿ ಮುಸ್ಲಿಂ ಮುಖಂಡರನ್ನ ರಾಜಕೀಯವಾಗಿ ಮುಗಿಸುವ ಸಂಚು ನಡೀತಾ ಇದೆಯಾ? ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜಕಾರಣದ ದೊಡ್ಡ ಪ್ರಬಲ ನಾಯಕ. ಕಾಂಗ್ರೆಸ್ಸಿಗೆ ಮುಸ್ಲಿಂ ಮತಗಳನ್ನು ದಂಡಿಯಾಗಿ ತಂದುಕೊಟ್ಟಿರುವ ಲೀಡರ್. ರಾಜ್ಯ ರಾಜಕಾರಣದ ಪ್ರಭಾವಿ ನಾಯಕನಾಗಿರುವ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ಧ್ವನಿ, ಹಾಗೆ ಸಂಘಟನಾ ಶಕ್ತಿ ಹೊಂದಿರುವ ರಾಜಕಾರಣಿ. 2018ರಲ್ಲಿ ಕಾಂಗ್ರೆಸ್ ಸೇರಿದ್ದ ಜಮೀರ್ ಅಹ್ಮದ್ ಖಾನ್ ಅಲ್ಲಿಂದ ಇಲ್ಲಿಯವರೆಗೆ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿದ್ದರು. ಬಣ ರಾಜಕೀಯದ ಪ್ರಭಾವದಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಜಮೀರ್ ಅಹ್ಮದ್ ಖಾನ್ ಮಂತ್ರಿಯಾಗೋದು ಖಚಿತ ಅಂತ ಹೇಳಲಾಗ್ತಾ ಇತ್ತು. ಜಮೀರ್ ಅಹ್ಮದ್ ಖಾನ್ ಡಿಸಿಎಂ ಆಗುವ ಸಾಧ್ಯತೆಯೂ ಇದೆ ಅಂತ ಚರ್ಚೆಯಾಗ್ತಾ ಇತ್ತು. ದೆಹಲಿಯ ವರಿಷ್ಠರ ಕೈಯಲ್ಲಿರುವ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಹೆಸರು ಮುಂಚೂಣಿಯಲ್ಲಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಇದೇ ಸಮಯದಲ್ಲಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಆಡಿಯೋ ಬಾಂಬ್ ಒಂದು ಸ್ಫೋಟಗೊಂಡಿದೆ. नीचे के बूथ गया था नगर के, वहाँ पूरे 10 बूथ एक जगह 8 बूथ है। पूरा ऑलमोस्ट कुकर चल रहा था। ऑलमोस्ट कुकर चल रहा। जबरदस्त सुना यहाँ सिराजा सर, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ सर हकीकत अब ना आ जाको, बाहर आ जाको। नहीं आ रहे साहब, नहीं सुनो, मैं बोल कंप्लीट करने दीजिए मुझे। अब अभियान परसेंटेज नहीं है हमारा, जबरदस्ती को बाहर बुलाने का. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲು ಜಮೀರ್ ಅಹ್ಮದ್ ಖಾನ್ ಮುಂದಾಗಿದ್ರು ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಮಾಡಿದ್ರು ಅನ್ನೋದನ್ನ ಬಿಂಬಿಸೋದು ಈ ಆಡಿಯೋ ಬಿಡುಗಡೆಯ ಹಿಂದಿನ ಉದ್ದೇಶ ಇದ್ದಂತಿದೆ. ಆದ್ರೆ ಆ ಆಡಿಯೋ ಫೇಕ್ ಅಂತ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ದಾರೆ. ಹಾಗೆ ಆ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವ ದಾವಣಗೆರೆಯ ಸ್ಥಳೀಯ ಮುಸ್ಲಿಂ ಮುಖಂಡರು ಆ ಆಡಿಯೋವನ್ನ ನಿರಾಕರಿಸಿದ್ದಾರೆ. ಈ ಆಡಿಯೋ ರಿಲೀಸ್ ಆದಮೇಲೆ ಜಮೀರ್ ಅಹ್ಮದ್ ಖಾನ್ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಈ ಆಡಿಯೋ ಹೊರಗೆ ಬಂದ ಮೇಲೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗೋದು ಅನುಮಾನ ಅಂತಾನೂ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಆಡಿಯೋ ಬಿಡುಗಡೆಯ ಹಿಂದೆ ಪ್ರಭಾವಿ ನಾಯಕನ ರಾಜಕೀಯ ಏರಿಕೆಯನ್ನ ತಡೆಯುವ ಸಂಚಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಪ್ರಭಾವ ಹೆಚ್ಚಿಸಿಕೊಂಡ ನಾಯಕ ಜಮೀರ್ ಅಹ್ಮದ್ ಖಾನ್. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಪ್ರಭಾವ ಇದೆ. ಇಡೀ ರಾಜ್ಯದಲ್ಲಿ ಅವರು ತಮ್ಮ ರಾಜಕೀಯ ವಲಯವನ್ನ ಕಟ್ಕೊಂಡಿದ್ದಾರೆ. ಸದ್ಯ ಕರ್ನಾಟಕದ ಅಲ್ಪಸಂಖ್ಯಾತರ ಅತಿ ದೊಡ್ಡ ನಾಯಕ ಅಂದ್ರೆ ಅದು ಜಮೀರ್ ಅಹ್ಮದ್ ಖಾನ್. ಅವರ ರಾಜಕೀಯ ಶೈಲಿ ನೇರ, ಅವರ ಮಾತಿನ ಶೈಲಿ ಆಕ್ರಮಣಕಾರಿ. ಇಡೀ ರಾಜ್ಯದಲ್ಲಿರುವ ಅವರ ಬೆಂಬಲಿಗರ ಪಡೆಯೇ ಅವರ ಶಕ್ತಿ. ಆ ಕಾರಣಕ್ಕೆ ಅವರು ಡಿಕೆಶಿ ಸಂಪುಟದಲ್ಲಿ ಸಚಿವರಾಗೋದು ಖಚಿತ ಅಂತ ಇತ್ತು. ಅವರಿಗೆ ಡಿಸಿಎಂ ಹುದ್ದೆ ಸಿಗುತ್ತೆ ಅಂತಾನೂ ಹೇಳಲಾಗ್ತಾ ಇತ್ತು. ಆದರೆ ಇದೇ ಸಮಯದಲ್ಲಿ ದಾವಣಗೆರೆ ಉಪಚುನಾವಣೆ ಸಂಬಂಧಿತ ಆಡಿಯೋ ವಿವಾದ ಸಿಡಿದೆದ್ದಿದೆ. ರಾಜಕೀಯದಲ್ಲಿ ಸಮಯ ಬಹಳ ಮುಖ್ಯ. ಯಾವ ವಿಚಾರ ಯಾವಾಗ ಹೊರಬರುತ್ತದೆ ಎಂಬುದೇ ಅದರ ಹಿಂದೆ ಇರುವ ಉದ್ದೇಶದ ಬಗ್ಗೆ ಅನುಮಾನ ಹುಟ್ಟಿಸುತ್ತೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಒಂದು ಆಡಿಯೋ ಹೊರಬಂದ ತಕ್ಷಣವೇ ಸಂಪೂರ್ಣ ರಾಜಕೀಯ ಜೀವನವನ್ನೇ ಪ್ರಶ್ನಿಸುವುದು ನ್ಯಾಯವೇ? ಇಂದು ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಯಾರ ಧ್ವನಿಯಾದರೂ ಕೃತಕ ಬುದ್ಧಿಮತ್ತೆ ಮೂಲಕ ಸೃಷ್ಟಿಸಬಹುದಾಗಿದೆ. ಆಡಿಯೋ ಎಡಿಟ್ ಮಾಡಬಹುದು, ವಾಕ್ಯಗಳನ್ನು ಕತ್ತರಿಸಿ ಜೋಡಿಸಬಹುದು, ಸಂದರ್ಭಗಳನ್ನು ಬದಲಾಯಿಸಬಹುದು. ಅದರಿಂದ ಯಾವುದೇ ಆಡಿಯೋ ಹೊರಬಂದ ತಕ್ಷಣ ಅದನ್ನೇ ಅಂತಿಮ ಸತ್ಯ ಅಂತ ಘೋಷಿಸುವುದು ಸರಿಯಲ್ಲ. ಯಾವುದೇ ಆರೋಪದ ಕುರಿತು ತನಿಖೆ ನಡೆಯಬೇಕು, ಫಾರೆನ್ಸಿಕ್ ಪರಿಶೀಲನೆ ನಡೆಯಬೇಕು, ಸತ್ಯಾಸತ್ಯತೆ ಹೊರಬರಬೇಕು. ಆದರೆ ತನಿಖೆ ಮುಗಿಯುವ ಮೊದಲೇ ಒಬ್ಬ ನಾಯಕನ ರಾಜಕೀಯ ಭವಿಷ್ಯ ತೀರ್ಮಾನಿಸುವ ಪ್ರವೃತ್ತಿ ಒಳ್ಳೆಯದಲ್ಲ. ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ಗೆ ಅದರಿಂದ ಒಳಿತಾಗಲ್ಲ. ಒಬ್ಬ ಜಮೀರ್ ಅಹ್ಮದ್ ಖಾನ್ಗೆ ಅನ್ಯಾಯವಾದರೆ ಕಾಂಗ್ರೆಸ್ ಅದಕ್ಕೆ ತಕ್ಕ ಬೆಲೆ ತೆರಬೇಕಾದ ಸ್ಥಿತಿ ಬರಬಹುದು. 50% ಮತಗಳನ್ನು ಕಳೆದುಕೊಳ್ಬೇಕಾದ ಸ್ಥಿತಿಯೂ ಬರಬಹುದು. ಆ ಪ್ರಜ್ಞೆ ಕಾಂಗ್ರೆಸ್ಗೆ ಇದ್ರೆ ಉತ್ತಮ. ಇಲ್ಲಿ ಇನ್ನೊಂದು ಮಹತ್ವದ ಪ್ರಶ್ನೆ ಉದ್ಭವಿಸುತ್ತೆ. ಅದೇನೆಂದ್ರೆ, ಕರ್ನಾಟಕ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಪ್ರಾತಿನಿಧ್ಯವನ್ನ ನಿರ್ಲಕ್ಷಿಸಲು ಸಾಧ್ಯವೇ? ರಾಜಕೀಯದಲ್ಲಿ ಪ್ರಾತಿನಿಧ್ಯ ಅಂದ್ರೆ ಕೇವಲ ಒಂದು ಹುದ್ದೆ ಅಲ್ಲ, ಅದು ಸಮುದಾಯದ ಧ್ವನಿ,
ಆಡಳಿತದ ಕೇಂದ್ರದವರೆಗೆ ತಲುಪುವ ವ್ಯವಸ್ಥೆ. ಅಲ್ಪಸಂಖ್ಯಾತ ಸಮುದಾಯದ ದೊಡ್ಡ ಪ್ರಮಾಣದ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಅದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಪಾತ್ರ ದೊಡ್ಡದಿದೆ. ಹಾಗಿದ್ದಾಗ ಜಮೀರ್ ಅಹ್ಮದ್ ಖಾನ್ಗೆ ಸೂಕ್ತ ಸ್ಥಾನಮಾನ ಸಿಗಬೇಕೇ ಬೇಡವೇ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಜಮೀರ್ ಅಹ್ಮದ್ ಖಾನ್ ವಿಚಾರದಲ್ಲಿ ಪ್ರಾತಿನಿಧ್ಯವನ್ನ ಕೇವಲ ಭಾವನಾತ್ಮಕವಾಗಿ ನೋಡುವುದಕ್ಕಿಂತ ಅವರ ಆಡಳಿತ ಸಾಮರ್ಥ್ಯ, ಸಂಘಟನೆ ಶಕ್ತಿ, ರಾಜಕೀಯ ಅನುಭವ ಇವೆಲ್ಲವನ್ನು ಪರಿಗಣಿಸಬೇಕು. ಈ ಅಂಶಗಳಲ್ಲಿ ನೋಡಿದರೆ ಜಮೀರ್ ಅಹ್ಮದ್ ಖಾನ್ ಪಾಸ್ ಆಗ್ತಾರೆ. ರಾಜಕೀಯದಲ್ಲಿ ಒಂದು ಸಂಗತಿ ಸದಾ ಸತ್ಯ, ಅದೇನೆಂದ್ರೆ ಯಾವ ನಾಯಕ ಪ್ರಭಾವಿಯಾಗ್ತಾನೋ ಅವನ ವಿರುದ್ಧ ವಿರೋಧವೂ ಅಷ್ಟೇ ಹೆಚ್ಚಾಗತ್ತೆ. ಒಬ್ಬ ನಾಯಕ ವೇಗವಾಗಿ ಬೆಳೀತಾ ಇದ್ರೆ ಅವರಿಗೆ ಹುದ್ದೆ ಸಿಗ್ಬೋದು ಎಂಬ ಮಾತು ಕೇಳಿ ಬಂದರೆ ಅವರ ವಿರುದ್ಧ ಸಂಚು ಪಿತೂರಿಗಳು ನಡೆಯೋದು ಕೂಡ ಸಹಜ ಎಂಬಂತಿದೆ. ಇನ್ನೊಂದು ಸಂಗತಿ ಏನಂದ್ರೆ, ರಾಜಕೀಯ ಭಿನ್ನಾಭಿಪ್ರಾಯ ಮತ್ತು ಪಕ್ಷದ್ರೋಹ ಎಂಬುದರಲ್ಲಿ ವ್ಯತ್ಯಾಸ ಇದೆ. ಪ್ರತಿಯೊಂದು ಪಕ್ಷದ ಒಳಗೂ ಭಿನ್ನಾಭಿಪ್ರಾಯಗಳು ಇರುತ್ತೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನಗಳಿರುತ್ತೆ. ಸ್ಥಳೀಯ ರಾಜಕೀಯದಲ್ಲಿ ಗೊಂದಲಗಳು ಸಹಜ. ಆದರೆ ಅವುಗಳನ್ನು ಸಂಪೂರ್ಣವಾಗಿ ಸಂಚು ಅಥವಾ ದ್ರೋಹ ಎಂದು ಘೋಷಿಸುವ ಮುನ್ನ ದೃಢವಾದ ಸಾಕ್ಷಿ ಅಗತ್ಯ. ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಮೇಲೂ ದೊಡ್ಡ ಹೊಣೆಗಾರಿಕೆ ಇದೆ. ಒಬ್ಬ ಪ್ರಭಾವಿ ನಾಯಕನ ವಿರುದ್ಧ ಆರೋಪ ಬಂದಾಗ ತಕ್ಷಣ ರಾಜಕೀಯ ತೀರ್ಪು ಕೊಡುವ ಬದಲು ಪಕ್ಷದ ಒಳಗಿನ ಸಮನ್ವಯ ಕಾಪಾಡೋದು ಮುಖ್ಯ. ಯಾಕಂದ್ರೆ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಪ್ರತಿ ಸಮುದಾಯಕ್ಕೂ ಪ್ರತಿನಿಧಿತ್ವದ ಭಾವನೆ ಮುಖ್ಯ. ಅಸಮಾಧಾನ ಹೆಚ್ಚಾದರೆ ಅದು ರಾಜಕೀಯ ಪರಿಣಾಮ ಉಂಟು ಮಾಡುತ್ತೆ. ರಾಜಕೀಯದಲ್ಲಿ ಹುದ್ದೆಗಳು ಬರುತ್ತವೆ ಹೋಗುತ್ತೆ, ಆದರೆ ಜನರ ವಿಶ್ವಾಸ ಅತಿ ದೊಡ್ಡ ಶಕ್ತಿ. ಜಮೀರ್ ಅಹ್ಮದ್ ಖಾನ್ಗೆ ದೊಡ್ಡ ಜನಶಕ್ತಿಯ ಬೆಂಬಲ ಇದೆ. ಕಾಂಗ್ರೆಸ್ ಜಮೀರ್ ಅಹ್ಮದ್ ಖಾನ್ ಅವರನ್ನ ಮೂಲೆಗುಂಪು ಮಾಡಲು ಮುಂದಾದರೆ ಅದರಿಂದ ಕಾಂಗ್ರೆಸ್ಸಿಗೆ ಭವಿಷ್ಯದಲ್ಲಿ ನಷ್ಟವೇ ಹೊರತು ಲಾಭ ಏನೂ ಆಗೋದಿಲ್ಲ.